देवतां जन्मदात्रीं च देहपुष्टिविवर्धिनीं सर्वविद्याप्रदात्रीं च मातरं प्रणमाम्यहं देवं च जन्मदातारं जीवनाधारकल्पकं सर्वत्यागमयं धीरं पितरं प्रणमाम्यहं नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः वन्दे वरदहस्तं च सत्यधर्मस्वरूपिणं शान्तं दिव्यं गुरुं वन्दे वरदापुरश्रीधरं विद्याविवाहयज्ञानां वन्दे विघ्ननिवारिणं नागशक्तिसमायुक्तं नागयज्ञोपवीतिनं ॐ सर्वमङ्गलमाङ्गल्यं सर्वशक्तिप्रदायकं वन्देऽहं सततं भक्त्या नागशक्तिविनायकम् श्रीधराश्लिष्टपार्श्वं च शङ्खचक्रसुशोभितं वसाकुलिस्थं तं देवं नारायणं नमाम्यहं वागर्थाविव सम्पृक्तौ वागर्थप्रतिपत्तये जगतः पितरौ वन्दे पार्वती परमेश्वरौ ॐ नवग्रहदेवताभ्यो नमो नमः सर्वेभ्यो ಮಿತ್ರೇಭ್ಯೋ ನಮೋ ನಮಃ ಸರ್ವೇಭ್ಯೋ ಮಹಾಜನೇಭ್ಯೋ ನಮೋ ನಮಃ. ಸಮಸ್ತರಿಗೂ ಕೂಡ ನಮ್ಮ ಆತ್ಮೀಯ ನಮಸ್ಕಾರಗಳು, ವಂದನೆಗಳು. ಮಿತ್ರರೇ, ವಿಶೇಷವಾಗಿ ಆಶ್ವಯುಜ ಮಾಸಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಶರದೃತುವಿನ ಈ ಒಂದು ಆಶ್ವಯುಜ ಮಾಸ ಗುರುವಾರದಂದು ಪ್ರಾರಂಭವಾಗಿ ಶುಕ್ರವಾರದ ಅಮಾವಾಸ್ಯೆಯೆಂದು ಕೊನೆಗೊಳ್ಳುತ್ತದೆ. ಗ್ಯಾಗೋರಿಯನ್ ಕ್ಯಾಲೆಂಡರ್ ಪ್ರಕಾರವಾಗಿ 3ನೇ ತಾರೀಕು ಅಕ್ಟೋಬರಿನಿಂದ 1ನೇ ತಾರೀಕು ನವೆಂಬರಿನ ತಾರೀಕಿನಂದು ಮುಗಿಯುವಂಥ ದಿನ. ಹಾಗಾಗಿ 3ನೇ ತಾರೀಕು ಅಕ್ಟೋಬರಿಂದ ನವೆಂಬರ್ 1ರವರೆಗೆ ಇರುವಂತಹ ಮಾಸ. ಈ ಒಂದು ಮಾಸ, ಈ ಒಂದು ಪೌರ್ಣಿಮೆಯು ಕೂಡ ಗುರುವಾರ ಬಂದಿರತಕ್ಕಂಥದ್ದು. ಶರದ್ ಕಾಲದ ಒಂದು ಶುಕ್ಲ ಪಕ್ಷದ ಪೂರ್ಣಿಮೆ. ಶರದ್ ಋತುವಿನ ಆ ಒಂದು ಚಂದ್ರ ಇದಲ್ಲ, ಶರಶ್ಚಂದ್ರ ಅಂತಲೇ ಕರೀತಾರೆ. ಎಲ್ಲ ಕಾವ್ಯಗಳಲ್ಲಿ ಉಲ್ಲೇಖವಾಗಿರುವಂತಹ 12 ಹುಣ್ಣಿಮೆಗಳಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ಹುಣ್ಣಿಮೆಯ ದಿವಸ ಈ ರವಿ ಎನ್ನುವನು ತುಲಾರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇದು ಅತ್ಯಂತ ವಿಶೇಷವಾದಂತಹ ಮಾಸದ ಒಂದು ಅಂಗವಾದರೆ, ಇನ್ನೊಂದು ಬುಧನು ತನ್ನ ಶೀಘ್ರಗತಿಯನ್ನು ಕನ್ಯಾ, ತುಲಾ ಮತ್ತು ವೃಶ್ಚಿಕ ರಾಶಿಯಲ್ಲಿ ತೋರಿಕೊಡ್ತಾ ಇದ್ದಾನೆ. ಹಾಗೆಯೇ ಈ ಶುಕ್ರನು ಕೂಡ ವೃಶ್ಚಿಕ ರಾಶಿಯನ್ನು ತುಲಾ ರಾಶಿಯಿಂದ ಸ್ವಸ್ಥಾನದಿಂದ ದ್ವಿತೀಯ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಹಾಗೆಯೇ ಇನ್ನು ಕುಜನು ಕೂಡ ಮಿಥುನದಿಂದ ಕರ್ಕಾಟಕ ರಾಶಿಗೆ ನೀಚತ್ವವನ್ನು ಪಡೀತಾ ಇದ್ದಾನೆ. ಹೀಗೆ ಇಷ್ಟು ಗ್ರಹ ಬದಲಾವಣೆಗಳು ಈ ಒಂದು ಮಾಸದಲ್ಲಿ ಉಂಟಾಗುತ್ತೆ. ಮಿತ್ರರೇ, ರಾಶಿ ಭವಿಷ್ಯವನ್ನು ಹೇಳುವ ಮುನ್ನ ಒಂದು ವಿಷಯವನ್ನು ಹೇಳಿ ನಾನು ಪ್ರಾರಂಭಿಸ್ತೇನೆ. ಎಲ್ಲ ಕಾಮೆಂಟ್ ಪಟುಗಳಿಗೂ ಕೂಡ ಇದನ್ನು ನೋಡಲೇಬೇಕಾದ ಅಗತ್ಯ ಇದೆ. ಯಾವ ಕುಸ್ತಿಪಟು ಅಂತ ಹೇಳ್ತೀವಲ್ಲ, ಹಾಗೆ ಕಾಮೆಂಟ್ ಪಟುಗಳು ಅಂತ ಹೇಳಿದ್ದೇನೆ ಅಷ್ಟೇ, ತಮಾಷೆಗೆ ಹೇಳಿರೋದು. ಇರಲಿ, ಯಾಕೆ ಅಂತಂದರೆ ಕಾಮೆಂಟ್ ಮಾಡುವಾಗ ನೋಡ್ಕೊಂಡು ಮಾಡಿ. ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ನೀವು ಕಾಮೆಂಟ್ ಮಾಡ್ತೀರಾ. ಮಾಡಿ ದಯವಿಟ್ಟು ಎಲ್ಲ ರೀತಿಯ ಕಾಮೆಂಟ್ಗಳಿಗೂ ನಮ್ಮ ಹಾರ್ದಿಕ ಸ್ವಾಗತ ಇದೆ. ಅದರಲ್ಲಿ ನಮಗೆ ಯಾವ ಬೇಸರ ಇಲ್ಲ. ಹಾಗೆಯೇ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ನೀವು ಕಮೆಂಟ್ ಮಾಡುವುದು ಅತ್ಯಂತ ಸೂಕ್ತ ಕೂಡ ಹೌದು. ಅದೇ ರೀತಿಯಾಗಿ ನೀವು ಕಮೆಂಟ್ ಮಾಡಿ. ಅದೇ ರೀತಿಯಲ್ಲಿ ಈ ಒಂದು ಕಮೆಂಟ್ ವಿಚಾರದಲ್ಲಿ ನಾನು ಮಾಡುವ ಒಂದು ಮಾತಿದೆ. ಏನು ಅಂತ ಕೇಳಿದರೆ, ಈ ರಾಶಿಯ ಭವಿಷ್ಯವನ್ನು ಹೇಳುವಾಗ ನಾವು ಮುಂಚೆ ಒಂದು ವಿಡಿಯೋವನ್ನು ಮೊದಲು ಮಾಡಿದ್ದೇವೆ. ಈ ಭವಿಷ್ಯವನ್ನು ಪ್ರಾರಂಭ ಮಾಡುವಾಗ ಮಾಸ ಅಂದರೆ ಏನು, ಅದು ಯಾಕೆ ಹೀಗೆ, ಚಂದ್ರ ಏನು, ಚಂದ್ರನ ಮೂಲಕವಾಗಿ ನಕ್ಷತ್ರ ನಿರ್ಣಯ ಹೇಗೆ, ಎಲ್ಲವನ್ನು ಕೂಡ ಹೇಳಿ ಒಂದು ವಿಡಿಯೋ ಬಿಟ್ಟಿದ್ದೇವೆ. ಅದನ್ನು ಸರಿಯಾಗಿ ವೈಜ್ಞಾನಿಕವಾಗಿ ತಿಳಿದುಕೊಂಡು ದಯವಿಟ್ಟು ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಪ್ಲೇ ಲಿಸ್ಟಿಗೆ ಹೋದರೆ ಆ ಮೂಲ ವಿಡಿಯೋ ನಿಮಗೆ ಖಂಡಿತವಾಗಿ ನಮ್ಮಲ್ಲಿ ಸಿಗುತ್ತೆ. ಹಾಗೆ ಅದನ್ನು ನೋಡದೆ ಯಾರು ಕೂಡ ಕಾಮೆಂಟ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಒಬ್ಬರು ಬಿಸ್ನೆಸ್ ಅಂತ ಬರೀತಾರೆ, ಇನ್ನೊಬ್ಬರು ರಾವಣರಿಗೆ ಒಂದೇ ನಕ್ಷತ್ರ ಸ್ವಾಮಿ ಅಂತ ಬರೀತಾರೆ. ಏನು ಬೇಕಾದರೂ ಬರ್ಕೊಳ್ಳಿ. ಆದರೆ ಈ ರಾಶಿ ಭವಿಷ್ಯವೇ ಸಂಪೂರ್ಣತೆ ಅಂತ ಯಾವತ್ತೂ ನಾವು ಹೇಳೋದಕ್ಕೆ ಸಾಧ್ಯವೂ ಇಲ್ಲ. ಹಾಗಾಗಿ ನಿಮ್ಮ ಜಾತಕದ ಪರಿಶೀಲನೆ ಅತ್ಯಂತ ಅಗತ್ಯ ಇರ್ತದೆಯೇ ಹೊರತು ಚಂದ್ರ ಅವನ ಮೂಲಕ ನಿರ್ಣಯವಾಗುವಂಥದ್ದು. ಒಂದು ವರ್ಷ ವ್ಯತ್ಯಾಸದಿಂದಲೂ 27 ದಿವಸಕ್ಕೆ ಅಶ್ವಿನಿ ನಕ್ಷತ್ರ ಮತ್ತೆ ಬರ್ತದೆ. ಹಾಗೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರೆಲ್ಲರೂ ಕೂಡ ಆ ವಯಸ್ಸಿನ ಒಂದು ಅಂತರವನ್ನು ಸಣ್ಣ ಮಗುವಿನಿಂದ ಅಜ್ಜನವರೆಗೂ ಕೂಡ ಹೊಂದುತ್ತಾರೆ. ಹಾಗೆ ಒಂದು ನಕ್ಷತ್ರದಲ್ಲಿ ಹುಟ್ಟಿದವರು, ಒಂದೇ ನಕ್ಷತ್ರದಲ್ಲಿ ಹುಟ್ಟಿದವರು ಕೋಟಿಗಟ್ಟಲೆ ಜನರಿರುವಾಗ ಅವರು ಕಪ್ಪು ಇರ್ಬೋದು, ಬೆಳಗು ಇರ್ಬೋದು, ಉದ್ದ ಇರ್ಬೋದು, ಗಿಡ್ಡ ಇರ್ಬೋದು, ದಪ್ಪ ಇರ್ಬೋದು, ರೋಗಿಷ್ಠರಾಗಿರ್ಬೋದು, ಅತ್ಯಂತ ದೃಢಕಾಯರಾಗಿರ್ಬೋದು, ಹಾಗೆಯೇ ಅತ್ಯಂತ ದುಡ್ಡಿದ್ದವರಾಗಿರ್ಬೋದು, ಹಾಗೆ ಬಡವರಾಗಿರ್ಬೋದು. ಹೀಗೆ ಅನೇಕ ವಿಧವಾದಂತಹ ವ್ಯತ್ಯಾಸಗಳು ಈ ರಾಶಿಯಿಂದ ನಿರ್ಣಯ ಆಗೋದಿಲ್ಲ. ಹಾಗಾಗಿ ನಾವು ಹೇಳುವ ಯಾವುದೇ ಫಲವೂ ಕೂಡ ಸಾಮಾನ್ಯವಾದ ಫಲವಾಗಿ ಇರ್ತದೆ. ಹಾಗಾಗಿ ಇಲ್ಲಿ ರಾಶಿಯ ಮೂಲಕವಾಗಿ ಚಂದ್ರನಿಂದ ತಾಯಿಯ ಸ್ಥಾನ,
ಹಾಗೂ ಮನಃಕಾರಕ ಚಂದ್ರನಾಗಿರುವುದರಿಂದಾಗಿ ಮನಸ್ಸಿನ ಒಂದು ಪ್ರತಿಬಿಂಬವನ್ನು ಹೇಳುವಂತಹ ರಾಶಿ ಭವಿಷ್ಯ ಅಷ್ಟೇ ಆಗಿರುತ್ತೆ. ಆದ್ದರಿಂದಾಗಿ ಯಾರು ನಿತ್ಯ ತಾಯಿಗೇ ನಮಸ್ಕಾರ ಮಾಡೋದಿಲ್ವೋ ಯಾವ ಒಳ್ಳೆತನವನ್ನು ಯಾರಿಂದ ಕಾಣಲಿಕ್ಕೆ ಸಾಧ್ಯ ಇದೆ ಹೇಳಿ ಮಿತ್ರರೇ? ಹಾಗಾಗಿ ಆ ತಾಯಿಯನ್ನು ನಿರಂತರ ಗೌರವಿಸ್ತಾ, ತಂದೆಯನ್ನು ನಿರಂತರ ಗೌರವಿಸ್ತಾ, ಅವರಿಗೆ ಕಾಲಿಗೆ ಎರಗಿ ಆ ಕ್ರಿಯೆಯ ಮೂಲಕವಾಗಿ ನಮಸ್ಕಾರವನ್ನು ಮಾಡ್ತಾ, ಹೀಗೆ ನೋಡಿ ಕಿವಿಯನ್ನು ಮುಟ್ಕೊಳ್ಬೇಕು, ಕೆಲವರು ಕಣ್ಣನ್ನು ಮುಟ್ಕೊಳ್ತಾರೆ ತಾಯಿಯ ನಮಸ್ಕಾರ ಮಾಡುವಾಗ. ಇದು ಇನ್ಪುಟ್ ಇದು ಔಟ್ಪುಟ್ ಆಗುತ್ತೆ. ಹಾಗಾಗಿ ಪಿತೃವರ್ಗದ ಆಶೀರ್ವಾದ ಒಳಗಡೆ ಪ್ರವೇಶ ಆಗಬೇಕು. ಅವರು ಹೇಳುವ ಒಳ್ಳೆಯ ಶಬ್ದಗಳು ನಮ್ಮ ಕಿವಿ ಒಳಗೆ ಬರಬೇಕು. ಅವರ ಪಾದದ ಮೂಲಕ ಅದನ್ನು ಸ್ವೀಕರಿಸಿ ಪುಣ್ಯಾಂಶ ಸಂಭೂತರಾಗದಿದ್ದರೂ ಕೂಡ ಪುಣ್ಯ ಸಂಪಾದನೆ ಮಾಡಬೇಕು. ಮಿತ್ರರೇ, ನೋಡೋಣ ಮುಂದಿನ ರಾಶಿಯ ಭವಿಷ್ಯ. ಕನ್ಯಾ ರಾಶಿ ಸಂಜಾತರೆಲ್ಲರಿಗೂ ಕೂಡ ನಮ್ಮ ಆತ್ಮೀಯ ವಂದನೆಗಳು. ಮಿತ್ರರೇ, ಕನ್ಯಾ ರಾಶಿಯ ಅಧಿಪತಿಯಾದಂತಹ ಬುಧ ಅತ್ಯಂತ ಬುದ್ಧಿವಂತರು, ನೀವು ಬಿಡಿ. ಆ ಒಂದು ಬುಧ ಸ್ವರಾಶಿಯಲ್ಲಿ ಹಾಗೂ ದ್ವಿತೀಯದಲ್ಲಿ ಮತ್ತು ತೃತೀಯದಲ್ಲಿ ಇರತಕ್ಕಂತಹ ವಿಶೇಷವಾದ ಮಾಸ, ಆ ಬುಧನ ಶೀಘ್ರಗತಿಯ ಒಂದು ಉದಾಹರಣೆಯ ಮಾಸ, ನಿಮ್ಮ ಬುದ್ಧಿಯ ಚಾಕಚಕ್ಯತೆಯ ಶುಭ ಫಲವನ್ನು ಅನುಭವಿಸುವ ಮಾಸ ಈ ಆಶ್ವಯುಜ ಮಾಸ. ಅಂತಹ ಒಂದು ಬುಧ ಬುದ್ಧಿಕಾರಕನಾಗಿ ಈಶಾನ್ಯ ದಿಕ್ಕಿನಲ್ಲಿ ನವಗ್ರಹದಲ್ಲಿ ಸ್ಥಾಪನೆ ಆಗತಕ್ಕಂತಹ ಮಹಾಗ್ರಹ. ಅಂತಹ ಬುದ್ಧಿಶಕ್ತಿಯಿಂದಲೇ ಮನುಷ್ಯನು ಸಂಪೂರ್ಣವಾಗಿ ತನ್ನ ಜೀವನವನ್ನು ಕಟ್ಟಿಕೊಳ್ತಾನೆ. ಆ ಬುದ್ಧಿಶಕ್ತಿ ಎಲ್ಲೂ ಕೂಡ ವ್ಯರ್ಥವಾಗದಂತೆ ಆಂಜನೇಯನ ಆರಾಧನೆ ಮಾಡಿದರೆ ನಿಮಗೆ ಅತ್ಯುತ್ತಮವಾದ ಫಲ ಖಂಡಿತವಾಗಿಯೂ ಇದೆ. ಈ ರಾಷ್ಟ್ರಾಧಿಪತಿಯಾದಂತಹ ಬುಧನು ದ್ವಿತೀಯದಲ್ಲಿ ರವಿ ಜೊತೆಗೆ ಇರತಕ್ಕಂಥದ್ದು, ಆಗಾಗ ನಿಪುಣ ಯೋಗವನ್ನು ಅನೇಕರಿಗೆ ಸೃಷ್ಟಿ ಮಾಡಿಕೊಳ್ಳತಕ್ಕಂಥದ್ದು, ನಿಮ್ಮ ನೈಪುಣ್ಯತೆ, ಕಲೆ ಇತ್ಯಾದಿಗಳಿಗೆ ಮಹಾಯೋಗವನ್ನು ಉಂಟು ಮಾಡ್ತಕ್ಕಂಥವನೇ ಈ ಬುಧ. ಇಂತಹ ಬುಧ ನಿಮಗೆ ಯಾವತ್ತೂ ಕೂಡ ನಿಮ್ಮ ಒಳ್ಳೆಯ ಸಂಸ್ಕಾರಯುಕ್ತವಾದ ಶುಭ ಮನಸ್ಸಿನಿಂದ, ಯಾವುದೇ ಕ್ಲೇಶ ಕಲ್ಮಶವಿಲ್ಲದ ಶುದ್ಧ ಮನಸ್ಸಿನಿಂದ ನೀವು ಆಡುವ ಮಾತುಗಳು ಅತ್ಯುತ್ತಮವಾದ ಅನೇಕ ಜನ್ಮಗಳವರೆಗೆ ಫಲ ನೀಡತಕ್ಕಂತಹ ಮಹಾಯೋಗದ ಗ್ರಹ ಈ ಬುಧಗ್ರಹ. ರವಿಯ ಜೊತೆಗೆ ಶುಕ್ರನ ಮನೆಯಲ್ಲಿ ದ್ವಿತೀಯದಲ್ಲಿ ಆರ್ಥಿಕ ಉನ್ನತಿಯನ್ನು, ಕುಟುಂಬದ ಸಹಕಾರವನ್ನು ಹಾಗೂ ಹಣಕಾಸಿನ ಆ ಉನ್ನತಿಯ ಜೊತೆಗೆ ಮಿತ್ರರ ಒಂದು ಉತ್ತಮ ಸಹಕಾರವನ್ನು ಕೂಡ ಕೊಡ್ತಕ್ಕಂತಹ ಯೋಗ ಈ ಆಶ್ವಯುಜ ಮಾಸ ಕನ್ಯಾ ರಾಶಿಯವರಿಗೆ. ಹಾಗೆ ತೃತೀಯವನ್ನು ಪ್ರವೇಶಿಸ್ತಕ್ಕಂತಹ ಶುಕ್ರ ಬುಧರಿಂದಾಗಿ ನಿಮಗೆ ಅನೇಕ ವಿಧವಾದ ಸಹೋದರ ಸಹಕಾರಗಳು ಕೂಡ ಕಂಡುಬರ್ತದೆ. ಹಾಗೆಯೇ ಈ ಒಂದು ಸಹೋದರಾಧಿಪತಿ ದಶಮದಲ್ಲಿಂದ ಉದ್ಯೋಗ ಚೆನ್ನಾಗಿ ಬರ್ತದೆ. ಏಕಾದಶಿಗೆ ಬರುವ ಕುಜನು ಸ್ವಲ್ಪ ದುರ್ಬಲನಾಗೋದ್ರಿಂದ ಲಾಭಾಂಶದಲ್ಲಿ ಕಡಿಮೆ ಬರಬಹುದು. ದುರ್ಗೆಯ ಆರಾಧನೆ ಬೇಕು. ಚತುರ್ಥಾಧಿಪತಿ ದಶಮದಲ್ಲಿ ಉತ್ತಮ ಉದ್ಯೋಗವನ್ನು ನೀಡ್ತಕ್ಕಂಥ, ಮಾನಸಿಕ ನೆಮ್ಮದಿಯನ್ನು ನೀಡ್ತಕ್ಕಂತಹ ಮಹಾಯೋಗ ಗುರುಗ್ರಹದಿಂದ. ಹಾಗೆಯೇ ಪಂಚಮಾಧಿಪತಿ ಷಷ್ಠದಲ್ಲಿರುವುದರಿಂದಾಗಿ ಪೂರ್ವಜನ್ಮದ ಶತ್ರುಗಳು ಮಾಟಮಂತ್ರ ಮಾಡುವ ಮೂಲಕವಾಗಿ ಅಥವಾ ನಿಮ್ಮ ಉದ್ಯೋಗ ಸ್ಥಾನಾದಿಗಳಲ್ಲಿ ತೊಂದರೆ ಕೊಡಲಿಕ್ಕೆ ಬರುವಂಥ ಲಕ್ಷಣಗಳು ಕೂಡ ಇರುವುದರಿಂದ ಇದನ್ನು ತಡೆ ಹಿಡಿಯೋದಕ್ಕೆ ಈಶ್ವರಾರಾಧನೆ, ತಾಯಿ ತಂದೆ ಮಾರ್ಗದರ್ಶನ ಹಾಗೂ ನಿಮಗೆ ತುಂಬ ಹಿತವನ್ನು ಬಯಸಿದಂಥ ಯಾವುದಾದ್ರು ವ್ಯಕ್ತಿಗಳಿದ್ದರೆ ಅವರ ಖಂಡಿತ ಮಾರ್ಗದರ್ಶನ ನಿಮಗೆ ಒಳ್ಳೆಯದನ್ನು ಮಾಡುತ್ತೆ. ಸಪ್ತಮದ ರಾಹು ವಿವಾಹಾದಿ ವಿಚಾರಗಳಲ್ಲಿ ಮತ್ತು ಪಾರ್ಟ್ನರ್ ಜಾಬ್ಗಳಲ್ಲಿ ಮತ್ತು ಪ್ರೇಮ ಇತ್ಯಾದಿ ವಿಚಾರಗಳಲ್ಲಿ ಬಹಳ ದೊಡ್ಡ ಗೊಂದಲವನ್ನು ಸೃಷ್ಟಿ ಮಾಡಿ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿಯನ್ನು ಮಾಡಬಹುದು. ಇದಕ್ಕೆ ಬೇಕಾಗಿದ್ದು ಒಳ್ಳೆಯ ಜ್ಞಾನ, ಆಂಜನೇಯನ ಆರಾಧನೆ, ಗುರು ಆರಾಧನೆ ಬೇಕೇ ಬೇಕು. ಇಲ್ಲಾಂದರೆ ಅನೇಕ ವಿಧವಾದ ದೋಷಗಳನ್ನು ಉಂಟು ಮಾಡಿಕೊಳ್ಳಿಕ್ಕೆ ಅವಕಾಶ ಕೊಡ್ತಾನೆ. ನಾಗಾರಾಧನೆ, ಗಣಪತಿ ಆರಾಧನೆ ಇದಕ್ಕೆ ಅತ್ಯುತ್ತಮವಾದಂತಹ ಕೆಟ್ಟದ್ದನ್ನು ಪರಿವರ್ತಿಸಿ ಒಳ್ಳೆಯ ಫಲವನ್ನಾಗಿ ಮಾಡ್ತಕ್ಕಂಥ ಆರಾಧನೆ ಆಗ್ತದೆ. ಅಷ್ಟಮಾಧಿಪತಿಯಾದ ಕುಜ ಅಷ್ಟಮ ಶುದ್ಧವೈದ್ದು, ಅಷ್ಟಮಾಧಿಪತಿಯಾದ ಕುಜ ಏಕಾದಶಿ ದಶಮ ಮತ್ತು ಏಕಾದಶಿಯಲ್ಲಿ ಬರುವುದರಿಂದ ಒಳ್ಳೆಯ ಫಲ ಇದೆ. ದಶಮದಲ್ಲಿ ಗುರುವಿನಿಂದ ಅತ್ಯುತ್ತಮ ಉದ್ಯೋಗ ಯೋಗ, ನಿಮ್ಮ ಪೂರ್ವಜನ್ಮದ ಪುಣ್ಯಾಂಶದಿಂದ, ನಿಮ್ಮ ತಂದೆ ತಾಯಿ ಮಾಡಿದ ಪುಣ್ಯಾಂಶದಿಂದ, ಪೂರ್ವಜರ ಆಶೀರ್ವಾದ ಬಲದಿಂದ ನೀವು ಒಳ್ಳೆಯ ಸ್ಥಾನವನ್ನು ಪಡೆಯುವ ಯೋಗ. ಹಾಗೆ ಇಲ್ಲಿ ಈ ಒಂದು ದಶಮದಲ್ಲಿ ಕುಜನಿರುವಂಥದ್ದು, ಏಕಾದಶಿಯಲ್ಲಿ ಕುಜನಿರ್ತಕ್ಕಂಥದ್ದು, ಹಾಗೆ ದ್ವಾದಶಾಧಿಪತಿಯಾದಂತಹ ರವಿ ದ್ವಿತೀಯಕ್ಕೆ ಬಂದಿರುವಂಥದ್ದು ನಿಮ್ಮ ಜೀವನದ ಅತಿ ದೊಡ್ಡ ತಿರುವಿನ ಬೆಳವಣಿಗೆಯತ್ತ ತಿರುಗ್ತಾ ಇರುವಂತಹ ಮಹಾ ದೊಡ್ಡ ತಿರುವು. ಇದು ನಿಮ್ಮದಾಗಿಸಿಕೊಳ್ಳಲು ನಿಮ್ಮ ವೈಯಕ್ತಿಕ ಪ್ರಯತ್ನ ಮುಖ್ಯ. ಅದಕ್ಕೆ ಅಡೆತಡೆಯಾಗಿರುವ ದೋಷಗಳನ್ನು ತಿಳಿಯೋದಕ್ಕೆ ಜಾತಕ ಪರಿಶೀಲನೆ ಮತ್ತು ಪ್ರಶ್ನೆಶಾಸ್ತ್ರದ ಅಗತ್ಯ. ಯಾರಿಗೆ ತೊಂದರೆ ಇಲ್ಲವೋ ಅವರು ನಿರಂತರವಾಗಿ ಬೆಳೀತಾ ಹೋಗುವಂಥ ಯೋಗ ಇದೆ. ಹಾಗಾಗಿ ನೀವೊಂದು ದೊಡ್ಡ ಸಮಾಜದ ಆಸ್ತಿಯಾಗಿ ಪರಿವರ್ತನೆ ಆಗುವುದರಲ್ಲಿ ಯಾವ ಸಂದೇಹ ಇಲ್ಲ ಆತ್ಮೀಯರೇ. ನೀವೊಂದು ಸಮಾಜದ ಅತಿ ದೊಡ್ಡ ಆಸ್ತಿಯಾಗಿ ಬೆಳೆಯಬೇಕೆನ್ನುವ ಆಶಯ ಕೂಡ ನಮಗಿದೆ. ಆ ಒಂದು ಆಳವಾದ ಆಶಯ ಏನಿದೆಯಲ್ಲ, ಇದನ್ನು ಖಂಡಿತವಾಗಿಯೂ ನಿಮ್ಮನ್ನು
ನಿಮ್ಮ ಮನಸ್ಸಿನಲ್ಲೂ ಆಶಯ ಉಳ್ಕೊಳ್ಳಿ. ನಿಮ್ಮ ತಂದೆ ತಾಯಿಯಲ್ಲಿ ನಿರಂತರವಾಗಿ ನಮಸ್ಕಾರ ಮಾಡ್ತಾ ಅವರಲ್ಲಿ ಗೌರವ ಭಕ್ತಿಯನ್ನು ಇಟ್ಕೊಂಡು ನೀವು ಕಾರ್ಯನಿರ್ವಹಣೆ ಮಾಡ್ತಾ ಬನ್ನಿ. ಕರ್ತವ್ಯ ಪ್ರಜ್ಞೆಯನ್ನು ಜಾಗೃತ ಮಾಡಿಕೊಳ್ಳಿ. ಹಾಗೆ ನೀವು ಒಂದು ಸಮಾಜದ ಆಸ್ತಿಯಾಗಿ, ಅದೇ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಯಾವುದಾದ್ರೂ ಮಕ್ಕಳನ್ನು ಸಮಾಜದ ಆಸ್ತಿಯನ್ನಾಗಿ, ತಂದೆ ತಾಯಿಯ ಆಸ್ತಿಯನ್ನಾಗಿ, ಹಾಗೂ ಆ ಮಕ್ಕಳಲ್ಲಿ ಉತ್ತಮವಾದಂಥ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಇರ್ಬೋದು, ಸ್ಟಡಿ ಡೈರೆಕ್ಷನ್ ಇರ್ಬೋದು, ವ್ಯಕ್ತಿತ್ವ ನಿರ್ಮಾಣ ಇರ್ಬೋದು, ಸ್ವಕರ್ತವ್ಯ ಪ್ರಜ್ಞೆಯಂತಹ ಮಹಾ ಕೆಲಸ ಇರ್ಬೋದು, ಪೋಷಕರಿಗೆ ಸರಿಯಾದ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಯೋಗ್ಯವಾದಂಥ ಯಾವುದಾದ್ರೂ ತರಬೇತಿ ಇದ್ದರೆ ಅದು ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನ. ಮಕ್ಕಳಲ್ಲಿಯ ಸಂಕಲ್ಪ ಶಕ್ತಿಯನ್ನು, ಪೋಷಕರಲ್ಲಿಯ ಸಂಕಲ್ಪ ಶಕ್ತಿಯನ್ನು ಇನ್ನೂ ಬಲಗೊಳಿಸುವಂತಹ, ಆತ್ಮಬಲ ಮನೋಬಲವನ್ನು ಅತಿ ಹೆಚ್ಚಿನದಾಗಿ ಸೃಷ್ಟಿ ಮಾಡ್ತಕ್ಕಂತಹ ಒಂದು ತರಬೇತಿಯ ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನ. ಸದ್ಯಕ್ಕೆ ಇದು ಶಿವಮೊಗ್ಗದಲ್ಲಿ ಆಫ್ಲೈನಲ್ಲಿ ಪ್ರತಿ ರವಿವಾರ 4ರಿಂದ 6 ಗಂಟೆಯವರೆಗೆ ಇರುವಂಥ ಲಕ್ಷಣ ಹೊಂದಿದ್ದರಿಂದ, ಆ ಸಮಯವೇ ಅದಕ್ಕೆ ಮೀಸಲಾಗಿಟ್ಟಿದ್ದರಿಂದ, ಅನೇಕ ವಿಧದ ಪ್ರಯತ್ನದಿಂದ ಸಂಪೂರ್ಣತೆಯನ್ನು ಈಗ ಪಡಿತಾ ಇದ್ದಿದ್ದರಿಂದ ಕೆಲವೇ ದಿನದಲ್ಲಿ ಕ್ಲಾಸ್ ಪ್ರಾರಂಭವಾಗುತ್ತೆ, ತರಬೇತಿ. ಹಾಗಾಗಿ ಇದನ್ನು ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ. ಕೆಲವರು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿದ್ರೆ ಕಾಯ್ತಾ ಇದ್ದವರಿದ್ದಾರೆ. ವಿಳಂಬ ಆಗಿದೆ, ಆದರೆ ಅತ್ಯಂತ ಸಮಗ್ರವಾದಂಥ ತಯಾರಿ ಆಗಿದೆ, ಅಷ್ಟೇ ವ್ಯತ್ಯಾಸ. ಹಾಗಾಗಿ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ, ಮಕ್ಕಳೇ ನಿಮ್ಮ ಆಸ್ತಿಯಾಗಿ ಪರಿವರ್ತನೆ ಆಗುವಂತಹ ಈ ಒಂದು ಉತ್ತಮ ಶಿಬಿರ ತರಬೇತಿಗೆ ಖಂಡಿತವಾಗಿ ನಿಮ್ಮ ಮಕ್ಕಳನ್ನು ಕಳಿಸಿ. ಇದರಂಥ ಒಂದು ಅತ್ಯುತ್ತಮವಾದಂತಹ ಸುಯೋಗ ಮತ್ತೆ ನಿಮಗೆ ಸಿಗಲಾರದು. ಇದು ನಿರಂತರವಾದ ಪ್ರಕ್ರಿಯೆ ಆದರೂ ಕೂಡ ಅದಕ್ಕೊಂದಿಷ್ಟು ನೀತಿ ನಿಯಮಗಳು ಇರುವುದರಿಂದಾಗಿ ತಕ್ಷಣ ನೀವು ಆದಷ್ಟು ಆಸಕ್ತರು ನಮ್ಮ ವಾಟ್ಸಪ್ಪಿಗೆ ಕ್ಲಾಸ್ ಅಂತ ಹಾಕಿದಾಗ ನಿಮ್ಮ ಭವಿಷ್ಯ, ಮಕ್ಕಳ ಭವಿಷ್ಯ ಉಜ್ವಲವಾಗಿ ದೇಶದ ಆಸ್ತಿಯಾಗಿ, ನಿಮ್ಮ ಆಸ್ತಿಯಾಗಿ ಉಳಿಯುವಂತಹ ಅತಿ ದೊಡ್ಡ ಯೋಗವನ್ನು ಸದುಪಯೋಗ ಮಾಡಿಕೊಳ್ಳಿ. ಧನ್ಯವಾದಗಳು ಮಿತ್ರ.